ವೈಯಕ್ತಿಕವಾಗಿ ನಿಮಗೆ ಇನ್ನೂ ಕೂಡ ಅನುಮಾನಗಳು ಉಳಿದಿದೆಯಾ? ಮಸೀದಿಗಿಂತ ಮುಂಚೆ ಅಲ್ಲೊಂದು ಮಂದಿರ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳಿದೆಯಾ ನಿಮ್ಗೆ ಅಂತ? ಅನುಮಾನ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಬಂದಿದ್ 1947ರಲ್ಲಿ. ಸ್ವಾತಂತ್ರ್ಯ ಬಂದ ನಂತರ ಒಂದು ಅಮೆಂಡ್ಮೆಂಟ್ ಪಾಸ್ ಆಯ್ತು. ಯಾವ್ಯಾವ್ದು ದೇವಸ್ಥಾನ ಮಸೀದಿಗಳು ಎಲ್ಲ ಯಾವ್ಯಾವ ರೀತಿ ಇದೆ ಯಥಾಸ್ಥಿತಿಯಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಆದ್ರೆ ಆ ಸಂವಿಧಾನಕ್ಕೆ ಇವತ್ತು ಬೆಲೆ ಇಲ್ದಂಗೆ ಒಂದು ಮುಸಲ್ಮಾನರ ಭಾವನೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಈಗ ದೇವ್ರ ಅಲ್ಲೂ ನಡೀತಾ ಇರುವಂತದ್ದು ದೇವ್ರ ಪ್ರಾರ್ಥನೆ ತಾನೆ. ದೊಡ್ಡ ಮನ್ಸು ಮಾಡ್ಬೋದಿತ್ತು, ಉದಾಹರಣೆ ತೋರಿಸ್ಬೋದಿತ್ತು. ಆದ್ರೂ ಇದು ಹಠ ದೇಶ ಸೃಷ್ಟಿ ಮಾಡಿ ಒಂದು ದೇವರನ್ನು ಮೆಚ್ಚುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಅದನ್ನ ಬೇಸರ ಆಗತ್ತೆ. ಈಗ ಪ್ರಧಾನಿಯ ಕಟ್ಟುವಾದಿಯಾಗಿ ಒಂದು ಧರ್ಮಕ್ಕೆ ಸೀಮಿತ ಆಗಿದ್ದಾರೆ. ಅಂತದ್ರಲ್ಲಿ ಇವತ್ತು ನ್ಯಾಯ ಸಿಗತ್ತೆ ಅನ್ನೋದಕ್ಕೆ ಇವತ್ತು ಪೇಪರು ನಿಮ್ದೆ, ಪೆನ್ನು ನಿಮ್ದೆ, ಸುಳ್ಳನ್ನು ಸತ್ಯ ಅಂತ ತೋರಿಸ್ಲಿಕ್ಕೆ ಮಾಧ್ಯಮ ವಿಶ್ವಾಸ ಇಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸುಳ್ಳು ಏನು ರಿಯಾಜ್ ಸುಳ್ಳು ಏನು? ಇವಾಗ ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಈಗ ನೋಡಿ, ಈಗ ನನ್ನ ಕೈಯಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ಜಸ್ಟ್ ಒಂದು ಪೇಜ್. ಇದು ಈ ಪೇಜಲ್ಲಿ ಏನಿದೆ ಅಂದರೆ ಇದೊಂದು ಐಟಮ್ ನಂಬರ್ 5 ASI ರಿಪೋರ್ಟಲ್ಲಿ ಓದ್ತೀನಿ. ಅದು ಕಾಣಿಸಲ್ಲ ಕ್ಲಿಯರ್ ಆಗಿ, ಓದ್ತೀನಿ. ಸ್ವಲ್ಪ ಅದು ಪಿಕ್ಚರ್ಸ್ ಹಾಕ್ಬಿಡಿ, ಏನೇನು ದೃಶ್ಯಗಳಿದೆಯೋ ಅಲ್ಲಿಂದ ಗ್ಯಾನ್ವಾಪಿಯಿಂದ ASI ರಿಪೋರ್ಟ್ನಲ್ಲಿ ಅದನ್ನು ಸ್ವಲ್ಪ ಸ್ಕ್ರೀನಲ್ಲಿ ತೋರಿಸಿ ಸ್ವಲ್ಪ ಅಲ್ಲಿ ನಾನು ಓದ್ತೀನಿ ಇಲ್ಲಿಂದ. ಇದು ಫಾರ್ ಎಕ್ಸಾಂಪಲ್ ಇದು ಆಬ್ಜೆಕ್ಟ್ ನಂಬರ್ 5ನೇ ಆಬ್ಜೆಕ್ಟ್ ASI ರಿಪೋರ್ಟಲ್ಲಿ ಇನ್ಸ್ಕ್ರೈಬ್ಡ್ ಸ್ಲ್ಯಾಬ್ ಅಂದರೆ ಕಲ್ ಮೇಲೆ ಎತ್ತಿರೋದು. ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ, ಸ್ವಲ್ಪ ಧೈರ್ಯ ಇರಬೇಕು ಕೇಳಿಸ್ಕೊಳ್ಳೋದಕ್ಕೆ. ಏನಂತ ಹೌದಣ್ಣ, ಕೇಳಿಸ್ಕೊಳ್ಳಿ ಒಂದ್ಸಲ. ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಉತ್ತರಾಗ ನಾನು ಪ್ರಶ್ನೆ ಕೇಳಕ್ಕಾಗಲ್ಲ. ಕೇಳಿ ಇಲ್ಲಿ ಏನಂತ ಬರ್ದಿದೆ ಅಂದ್ರೆ ಇಂಗ್ಲಿಷಲ್ಲಿ ಓದ್ತೀನಿ. ಬ್ರೋಕನ್ ಪಾರ್ಟ್ ಆಫ್ ಅ ಮಾರ್ಬಲ್ ಸ್ಲ್ಯಾಬ್ ಇನ್ಸ್ಕ್ರೈಬ್ಡ್ ವಿತ್ ರಾಮ್. ಹಿಂದಿಯಲ್ಲಿ ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿ ರಾಮ್ ಅಂತ ಬರ್ದಿರೋದು. ಇದು ಲೊಕೇಶನ್ ಸೆಲಾರ್ S2 ASI ರಿಪೋರ್ಟ್ ಆಬ್ಜೆಕ್ಟ್ ನಂಬರ್ 5. ಸುಳ್ಳು ಯಾರು ಹೇಳ್ತಿರೋದು ಇದರಲ್ಲಿ? ನಿಮ್ಗೇನೋ ಡೌಟ್ ಇದೆಯಾ? ದೇವಸ್ಥಾನ ಇತ್ತು ಅಂತ ಡೌಟ್ ನಿಮಗೆ? ಕೆತ್ತನೆ ಮಾಡ್ತಾ ಇದ್ರು ಅಂತ ಮೂರ್ತಿಗಳು ಯಾವ್ದಾದ್ರು ಇದ್ರೆ ತೋರಿಸಿ ನೋಡೋಣ. ನಾನು ಎರಡು ವಿಚಾರನ ಒಂದು ಚಿಕ್ಕ ಪ್ರಶ್ನೆ ನಾನು ಕೇಳ್ಬಿಡ್ತೀನಿ. ರಿಯಾಜ್ ಅವರೇ, ನೀವು ಹೇಳ್ತಾ ಇದ್ರಿ ನೋಡಿ, ಅಲ್ಲಿ ಒಂದು ಸಮುದಾಯದ ಪ್ರಾರ್ಥನೆ ನಡೀತಾ ಇದೆ, ಅದನ್ನ ತಪ್ಪಿಸಿ ಇನ್ನೊಂದು ಧರ್ಮದ ಪ್ರಾರ್ಥನೆಗೆ ಬೇಜಾರಾಗುತ್ತೆ ಅಂದ್ರಲ್ಲ ಸರ್. 1993ರಿಂದ ಹಿಂದೂ ಸಮುದಾಯದ ಅರ್ಚನೆ ಪ್ರಾರ್ಥನೆಯಲ್ಲಿ ನಿಂತಿರೋದು ಸರ್. ಬಟ್ ನಾನು ಹೇಳ್ತೀನಿ ನೋಡಿ, ಈಗೆಲ್ಲರೂ ಮಾತಾಡ್ತಿದ್ದಾರೆ 1993ರಿಂದ ಅಲ್ಲಿ ಪೂಜೆ ಸಲ್ಲಿಸ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ಹಿಸ್ಟ್ರಿ ಇಲ್ಲಿಗೆ ನಿಲ್ಲೋಲ್ಲ. ಎಲ್ರು ಹೇಳ್ತಾರೆ 1969ರಲ್ಲಿ ಮಂದಿರ ಡೆಮಾಲಿಷ್ ಆಯ್ತು ಅಂತ. 1992ರಲ್ಲೇನೆ ಒಡೆದು ಹಾಕಿದ್ದಾರೆ ಅಲ್ಲಿನ ಮಂದಿರ. ದಶಕಗಳಲ್ಲ, ಶತಮಾನದಿಂದ ಹಿಂದೂಗಳು ಪೂಜೆ ಸಲ್ಲಿಸ್ಲಿಕ್ಕಾಗದೆ ಒದ್ದಾಡ್ತಿದ್ದಾರಲ್ಲ, ಆ ಭಾವನೆ ಅಲ್ವಾ? ಹಿಂದೂಗಳು ಪೂಜೆ ಮಾಡ್ಬೇಕು, ಅದನ್ನ ತಪ್ಪಿಸಿದ್ದಾರೆ ಬೇರೆ ಸಮುದಾಯದವರು ಅನ್ನೋದು ಅದು ಭಾವನೆ ಅಲ್ವಾ? ಒಂದೇ ಒಂದು ಪ್ರಶ್ನೆ. ಈಗ ದುಬೈಯಲ್ಲಿ, ಸೌದಿಯಲ್ಲಿ ದೇವಸ್ಥಾನಗಳು ಕಟ್ಟಿ ಅವಕಾಶ ಮಾಡ್ಕೊಳ್ತಾ ಇದಾರಲ್ಲ, ಅದು ಭಾವನೆಗೆ ಕೊಡುವಂತದ್ದು. ಈಗ ಒಂದು ಮುಸಲ್ಮಾನ್ ಸಮುದಾಯ ಒಂದು ಧರ್ಮದ ಒಂದು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದೆ, ಉದಾಹರಣೆ ತೋರಿಸ್ಬೋದಿತ್ತಲ್ಲ. ಒಂದು ಅವರು ದೇವರನ್ನ ಸಮರ್ಪಣೆ ಇರೋದು, ಅವ್ರು ಪೂಜೆ ಮಾಡ್ತಾ ಇರೋದು, ದೇವರನ್ನೇ ನಮಗ್ ಮಾಡ್ತಾ ಇರೋದು ಅಂತ ಒಂದು ಬಿಟ್ಕೊಡ್ಬೋದಿತ್ತಲ್ಲ. ರಿಯಾಜ್ ಅವರೇ ನೋಡಿ, ಈಗ ನೀವ್ ಹೇಳೋದು ಸರಿ, ಓಕೆ. ಅಲ್ಲಿ ಒಂದು ಮಸೀದಿ ಕಟ್ಟಿ ಆ ಮಸೀದಿ ಮೇಲೆ ಒಂದು ದೇವಸ್ಥಾನ ಕಟ್ಟುತ್ತಿಲ್ಲ. ಅಲ್ಲಿ ಹೊಸದಾಗಿ ಒಂದು ದೇವಸ್ಥಾನ ಕಟ್ಟಿ ಜನರು ಕೊಡ್ತಿದ್ದಾರೆ ಅಲ್ಲಿ. ಒಂದು ನಿಮಿಷ, ಅದು ಪಾಯಿಂಟ್ ನಂಬರ್ 1. ನನ್ನ ಪ್ರಶ್ನೆ ಇತ್ನಾಳ್ ಅವರೇ ಹೇಳ್ತಾರೆ, ಈಗ ಭಾರತದಲ್ಲಿ ಒಂದು 40,000ಕ್ಕಿಂತ ಜಾಸ್ತಿ ಈ ಥರ ಒಂದು ಕೇಸ್ ಇರ್ಬೋದಂತ, ಒಂದು ಈ ಥರ ಸೈಟ್ಸ್, ಡಿಸ್ಪ್ಯೂಟೆಡ್ ಸೈಟ್ಸ್ ಇರ್ಬೋದು ಅಂತ. ಏನು ಡಿಸ್ಪ್ಯೂಟ್ ಅಂತಿರೋ ಅದು 40,000ಕ್ಕಿಂತ ಹೆಚ್ಚು ಅಂತ. ಈಗ ನೋಡಿ, ಇತಿಹಾಸದಲ್ಲಿ ಎಷ್ಟೋ ಆಗಿದೆ. ಹಿಸ್ಟಾರಿಕ್ ರಾಂಗ್ನ ರೈಟ್ ಮಾಡೋದಕ್ಕೆ ಅಂದರೆ ಈ ಸರಿ ಮಾಡೋದ್ರಲ್ಲಿ ಅದು ಕೋರ್ಟ್ ಮುಖಾಂತರ ಸರಿ ಆಗ್ತಿದ್ರೆ ಈಗ ತೊಂದರೆ ಏನು? ಅಬ್ಸಲ್ಯೂಟ್ಲಿ ಏನೂ ತೊಂದರೆ ಇಲ್ಲ. ಹಾಗೆ ಆಗೋದಾದರೆ ಕೋರ್ಟ್ನಾಗಲಿ ಒಂದು ವೈಜ್ಞಾನಿಕ ಅಧ್ಯಯನದ ಒಂದು ಫೈಂಡಿಂಗ್ ಏನಿದಾವೆ ಅದರ ಏನೇನು ನಾವು
ಪಡ್ಕೊಳ್ತೇವೆ ಅದನ್ನು ಎಲ್ಲರೂ ಒಪ್ಪಬೇಕು. ಆದರೆ ಇಲ್ಲಿ ಸಮಸ್ಯೆ ಮತ್ತು ಅಥವಾ ಇದೊಂದು ಫ್ಲ್ಯಾಶ್ ಪಾಯಿಂಟ್ ಯಾಕೆ ಆಗುತ್ತೆ ಅಂದರೆ ಇಲ್ಲಿ ಐದರ್ ಸೈಡ್ ಇಬ್ಬರು ತಪ್ಪು ಮಾಡಿದ್ದಾರೆ, ಇಬ್ಬರು ಇದನ್ನು ತಪ್ಪುಗರಿಸಿ ಮಾಡ್ಕೊಂಡಿದ್ದಾರೆ, ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ, ಇವನ್ ಮುಸ್ಲಿಮ್ಸ್ ಆಲ್ಸೋ. They have understood it wrongly. Whole concept they have understood wrongly because of political, upmanship. ಹೀಗಿರುವಾಗ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈಗ ನೋಡಿ ಇದೊಂದು ಧಾರ್ಮಿಕ ವಿಚಾರ. ಈಗ ಮುಸ್ಲಿಮರಿಗೆ ಸ್ಥಾವರ ಮುಖ್ಯನಾ ಪ್ರಾರ್ಥನೆ ಮುಖ್ಯನಾ? ಮುಸ್ಲಿಂ ಧರ್ಮದ ಪ್ರಕಾರ ಸ್ಥಾವರ ಮುಖ್ಯ, ಸ್ಟ್ರಕ್ಚರ್ ಮುಖ್ಯ ಅಲ್ಲ, ಪ್ರಾರ್ಥನೆ ಮುಖ್ಯ. ಪ್ರಾರ್ಥನೆ ಇಲ್ಲೇ ಮಾಡಬೇಕಂತೇನಿದೆ. ಹಾಗೇನೆ ನನ್ನ ಇಡೀ ಹಿಂದೂ ಧರ್ಮದ ಒಂದು ದರ್ಶನ ಕೂಡ ಹೆಚ್ಚು ಕಡಿಮೆ ಅದನ್ನೇ ಹೇಳ್ತದೆ. ನಾವು ಕೂತ್ಕೊಂಡಿದ್ದನ್ನು ಧಾರ್ಮಿಕ ಒಂದು ಮುಖಂಡತ್ವದಲ್ಲಿ ಮುಗಿಸ್ಕೊಂಡ್ಬಿಟ್ರೆ ಈ ಥರದ, ಯಾಕಂದರೆ ಒಂದು ಹಿಂಸೆ ನೋಡಿದ್ದೀವಿ ನಾವೀಗ ಕಳೆದ 30 ವರ್ಷಗಳಲ್ಲಿ 1992, 93, 2002 ಎಷ್ಟು ಹಿಂಸೆಗಳನ್ನು ನೋಡಿದ್ದೇವೆ. ಸತ್ತವರೆಲ್ಲರೂ ಭಾರತೀಯರೇ, ಯಾವುದೇ ಧರ್ಮ ಸತ್ತವರೆಲ್ಲರೂ ಭಾರತೀಯರೇ. ಅವರು ಇನ್ನೂ ಅವರ ಕುಟುಂಬಗಳು ನೋವನ್ನು ಅನುಭವಿಸ್ತಾ ಇದ್ದಾವೆ. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಬಿ ಜೆ ಪಿ ಒಂದು ಮಾತನ್ನು ಹೇಳಿದು ಕಾಂಗ್ರೆಸ್ ರಿಯಾಕ್ಟ್ ಮಾಡ್ತಾ ಹೋಗಿ ದಿಸ್ ಇಸ್ ನಾಟ್ ಗೌಡ್ರೆ, ನಾನು ಇದನ್ನು ಆಫ್ಟರ್ ಸೇಯಿಂಗ್ ದಿಸ್ ಲೆಟ್ ಮಿ ಗಿವ್ ಯು ಸಮ್ ಕ್ಲಾರಿಟಿ ಆನ್ ದ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಟು ಇಟ್. You said you were blaming BJP. Yes. What role BJP has played in this? ಬಿಜೆಪಿ ನೀವು ಒಂದು ಯಾವುದೇ ಒಂದು ಧಾರ್ಮಿಕ ವಿಚಾರವನ್ನ ಇಷ್ಟು ದೊಡ್ಡದಾಗಿ ಎಕ್ಸಾಕ್ಸರೇಟ್ ಮ್ಯಾನರ್ಲಿ ಅದನ್ನು ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದನ್ನ ಯು ಶುಡ್ ಲೀವ್ ಇಟ್ ಟು ರಿಲಿಜಿಯಸ್ ಲೀಡರ್ಸ್. ಒಂದು ನಿಮಿಷ, ವೆದರ್ ಇಟ್ ಇಸ್ ಅದ್ವಾನಿ, ವೆದರ್ ಇಟ್ ಇಸ್ ಮುರಳಿ ಮನೋಹರ್ ಜೋಶಿ ಆರ್ ಮೋದಿ ಆರ್ ಎನಿಬಡಿ, ಯು ಲೀವ್ ಇಟ್ ಟು ರಿಲಿಜಿಯಸ್ ಲೀಡರ್ಸ್. ಬಸವರಾಜ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ನಾವು ಆಸ್ ಎ BJP ನಾವು ಯಾವ ರಾಮ ಮಂದಿರ ಹೋರಾಟ ಆಗಲಿ ಅಥವಾ ಯಾವುದೇ ಬೇರೆ ಈ ರೀತಿ ಹೋರಾಟಗಳಲ್ಲಿ ನಮ್ದು ಪಾತ್ರ ಅಲ್ಲ. ನಮ್ದು ಯಾವಾಗ ಪಾತ್ರ ಬರ್ತದೆ ಅಂದರೆ ಯಾವಾಗ ಒಂದು ನಿಮಿಷ ಯಾವಾಗ ನಮ್ಮ ವಿರೋಧ ಪಕ್ಷಗಳು ಅಥವಾ ಯಾರು ಸುಳ್ಳನ್ನು ಹೇಳೋದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂದರೆ TNU ಯೂನಿವರ್ಸಿಟಿ, ಒಂದು ನಿಮಿಷ ಪ್ರೊಫೆಸರ್ಸ್ ಏನಿದ್ದಾರೆ, ಈ ಪ್ರೊಫೆಸರ್ಸ್ ಹೇಳಿದಂತಹ ಸತತವಾದ ಸುಳ್ಳು ನಮ್ಮ ಸ್ಟ್ಯಾಂಡನ್ನ ಈ ರೀತಿ ತೆಗೆದುಕೊಳ್ಳಕ್ಕೆ ನಮಗೆ ಪ್ರೇರೇಪಣೆ ಮಾಡ್ತದೆ. ಯಾಕೆ ಅಂದರೆ ಭಾರತವನ್ನು ನಾವು ಭಾರತವಾಗಿ ಕಟ್ಟಬೇಕು ಅಂದರೆ ನಮ್ಮ ನಿಜವಾದ ಚರಿತ್ರೆ, ನಮ್ಮ ನಿಜವಾದ ಇತಿಹಾಸನ ಒಪ್ಕೊಬೇಕು. ಆದರೆ ಏನಾಗಿದೆ ಅಂದರೆ TNU ಯೂನಿವರ್ಸಿಟಿ, ತುಕಡೆ ನಕ್ಸಲ್ ಯೂನಿವರ್ಸಿಟಿಯ ತಪ್ಪರು ಯಾರು ಅವರು ಇನ್ನೊಬ್ರು ಯಾರು ಪುಸ್ತಕ ಬರೀತಾರೆ, ಒಂದು ಪೇಪರ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪೇಪರ್ ಬರೀತಾರೆ ಏನಂತಂದ್ರೆ appeal by an historians. Who are historians to write about the ASI records? Who are historians? ASI people, if they historians write, are appointed in ASI also. KK Mohammed Rais, historians appointment there are two aspects. ಎಷ್ಟೋ ಕೇಸ್ಗಳಲ್ಲಿ historian appointment ರಾಮಕೃಷ್ಣ ಅವರೇ, there are two aspects to it. Please remember, ASI is the scientific body. Historians are only fact checkers. ಈ ಫ್ಯಾಕ್ಟ್ ಚೆಕರ್ಸ್ ಏನು ಮಾಡ್ತಾರೆ, ನಾವು ಮಾಡಿರೋದೇ ಫ್ಯಾಕ್ಟ್ ಚೆಕಿಂಗ್ ಅಂತ ಹೇಳ್ತಾರೆ. ದೇ ಲೆಫ್ಟ್ ಔಟ್ BB ಲಾಸ್ ರಿಪೋರ್ಟ್, ದೇ ಲೆಫ್ಟ್ ಔಟ್ KK ಮೊಹಮ್ಮದ್ ಅವ್ರು ಬಂದು ಅಪೀಲ್ ಮಾಡ್ತಾರೆ. ಅದಾದ್ಮೇಲೂ ಸಹ KK ಮೊಹಮ್ಮದ್ ಅವ್ರ ರಿಪೋರ್ಟ್ ತಪ್ಪು ಅಂತ ಹೇಳಿ ಇದೇ ಹಿಸ್ಟಾರಿಯನ್ಸ್ ಹೇಳ್ತಾರೆ. ಆದ್ರೆ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ರಾಮನ ಮಂದಿರದ ವಿಚಾರದಲ್ಲಿ ತಪ್ಪು ಅಫಿಡವಿಟ್ ಸುಪ್ರೀಂ ಕೋರ್ಟ್ ಕಾಶಿ ವಿಚಾರಕ್ಕೆ ಸೀಮಿತವಾಗಿ